ಭಾರೀ ಗೆಲುವಿನ ಖುಷಿಯಲ್ಲಿರೋ ಆರ್ಸಿಬಿ ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿಕೊಂಡಿದೆ. ಗುರುವಾರ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೆಣಸಾಡಲಿದ್ದು, ಇಂದಿನ ಗೆಲುವು ಎರಡೂ ತಂಡಗಳಿಗೂ ತುಂಬಾನೇ ಮಹತ್ವದ್ದಾಗಿದೆ. ಪ್ಲೇ ಆಫ್ ರೇಸ್ನಲ್ಲಿರೋ ಉಭಯ ತಂಡಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಮತ್ತೊಂದು ಕಡೆ ಬುಧವಾರ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಹೈದರಾಬಾದ್ ಜಯಬೇರಿ ಬಾರಿಸಿರುವುದು ಆರ್ಸಿಬಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಷ್ಟಕ್ಕೂ ಇಂದಿನ ಮ್ಯಾಚ್ ಕೊಹ್ಲಿ ಬಳಗಕ್ಕೆ ಎಷ್ಟು ಇಂಪಾರ್ಟೆಂಟ್? ಪಂಜಾಬ್ ಸೋತ್ರೆ ಪ್ಲೇ ಆಫ್ ರೇಸ್ನಿಂದ ಹೊರಬೀಳುತ್ತಾ? LSG ಸೋಲು ಬೆಂಗಳೂರು ತಂಡಕ್ಕೆ ಹೇಗೆ ಪ್ಲಸ್ ಆಯಿತು ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಸೀಸನ್ 17 ಲೀಗ್ ಹಂತ ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಎಲ್ಲಾ ತಂಡಗಳಿಗೂ ಜಸ್ಟ್ 2-3 ಪಂದ್ಯಗಳಷ್ಟೇ ಬಾಕಿ ಉಳಿದಿವೆ. ಈಗಾಗಲೇ ರಾಜಸ್ಥಾನ ಮತ್ತು KKR ತಂಡಗಳು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಿವೆ. SRH ತಂಡ ಬುಧವಾರ LSGಯನ್ನು ಸೋಲಿಸುವ ಮೂಲಕ 14 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. CSK, DC ಮತ್ತು LSG ತಲಾ 12 ಅಂಕಗಳೊಂದಿಗೆ ಟಾಪ್ 4ಗೆ ಹೋಗಲು ಪೈಪೋಟಿ ನಡೆಸ್ತಾ ಇವೆ. ಗುರುವಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ತಂಡಗಳ ನಡುವೆ ಮ್ಯಾಚ್ ನಡೆಯಲಿದೆ. ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಈ ಪಂದ್ಯದ ಗೆಲುವು ಎರಡೂ ತಂಡಗಳಿಗೆ ಬಹಳ ಅವಶ್ಯಕವಾಗಿದೆ. ಈ ಸೀಸನ್ನಲ್ಲಿ ಎರಡೂ ತಂಡಗಳ ಪ್ರದರ್ಶನ ಅಷ್ಟೇನು ಚೆನ್ನಾಗಿಲ್ಲ. ಸ್ಯಾಮ್ ಕರನ್ ನೇತೃತ್ವದ ಪಂಜಾಬ್ ಪಡೆ ಇದುವರೆಗೆ ಆಡಿರುವ 11 ಪಂದ್ಯಗಳಲ್ಲಿ 4ರಲ್ಲಿ ಗೆದ್ದಿದ್ದು 8ನೇ ಸ್ಥಾನದಲ್ಲಿದೆ. ಇತ್ತ ಆರ್ಸಿಬಿ ಕೂಡ 11 ಪಂದ್ಯಗಳನ್ನು ಆಡಿದ್ದು 4 ಗೆಲುವುಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಫಸ್ಟ್ ಹಾಫ್ನಲ್ಲಿ ಸತತ ಸೋಲು ಕಂಡಿದ್ದ ಫಾಫ್ ಟೀಮ್ ಸೆಕೆಂಡ್ ಲೀಗ್ನಲ್ಲಿ ಕೊಂಚ ಚೇತರಿಕೆ ಕಂಡಿದೆ. ಬ್ಯಾಕ್ ಟು ಬ್ಯಾಕ್ 3 ಪಂದ್ಯಗಳನ್ನು ಗೆದ್ದಿದೆ. ಉತ್ತಮ ನೆಟ್ ರನ್ ರೇಟ್ ಇರೋದ್ರಿಂದ ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನದಲ್ಲಿದ್ದರೂ ಆರ್ಸಿಬಿಗೆ ಪ್ಲೇ ಆಫ್ ಗೆರಲು ಒಂದು ಸಣ್ಣ ಚಾನ್ಸ್ ಇದೆ. ಅಲ್ಲದೆ ಈ ಅವಕಾಶ ಪಂಜಾಬ್ಗೂ ಕೂಡ ಇದೆ. ಈ ಟೂರ್ನಿಯಲ್ಲಿ ಪಂಜಾಬ್ ಮತ್ತು ಬೆಂಗಳೂರು ತಂಡಗಳಿಗೆ ತಲಾ 3 ಪಂದ್ಯಗಳು ಬಾಕಿ ಇವೆ. ಅರ್ಹತೆ ಪಡೆಯಲು ಎರಡೂ ತಂಡಗಳು ಉಳಿದ ಎಲ್ಲಾ ಪಂದ್ಯಗಳನ್ನ ಗೆಲ್ಲೋದ್ರ ಜೊತೆಗೆ ಇತರ ತಂಡಗಳ ಸೋಲಿನ ಮೇಲೆ ಡಿಪೆಂಡ್ ಆಗಿವೆ. ಈ ಪಂದ್ಯದಲ್ಲಿ ಯಾವ ತಂಡ ಸೋತ್ರೂ ಆ ತಂಡ ಅಧಿಕೃತವಾಗಿ ಪ್ಲೇ ಆಫ್ನಿಂದ ಹೊರಬೀಳಲಿದೆ. ಇನ್ನು ಬುಧವಾರ ನಡೆದ ಲಕ್ನೋ ಮತ್ತು ಹೈದರಾಬಾದ್ ನಡುವಿನ ಪಂದ್ಯದ ರಿಸಲ್ಟ್ ಆರ್ಸಿಬಿ ಪಾಲಿಗೆ ಪ್ಲಸ್ ಆಗಿದೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ಹೇಳೋ ಮುಂಚೆ ರಾಹುಲ್ ಪಡೆ ವಿರುದ್ಧ ಪ್ಯಾಟ್ ಕಮಿನ್ಸ್ ಸೇನೆ ಗರ್ಜಿಸಿದ ರೀತಿಯನ್ನ ಹೇಳಲೇಬೇಕು. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟಿಂಗ್ನಲ್ಲಿ ಫೇಲ್ಯೂರ್ ಆದ ರಾಹುಲ್ ಪಡೆ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 165 ರನ್ ಗಳಿಸಲಷ್ಟೇ ಶಕ್ತವಾಯಿತು. 3 ಸಲ 250+ ರನ್ ಬಾರಿಸಿದ್ದ ಕಮಿನ್ಸ್ ಪಡೆಗೆ ಈ ಟಾರ್ಗೆಟ್ ದೊಡ್ಡ ಮೊತ್ತ ಅನಿಸಲೇ ಇಲ್ಲ. ಚೇಸಿಂಗ್ಗೆ ಬಂದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮ್ಯಾಚ್ ಮುಗಿಸೋ ಹುಮ್ಮಸ್ಸಿನಲ್ಲಿದ್ರು. ಹೈದರಾಬಾದ್ ತಂಡದ ಬೇರೆ ಯಾವ ಬ್ಯಾಟ್ಸ್ಮನ್ಗಳು ಕೂಡ ಕ್ರೀಸ್ಗೆ ಬರೋಕೆ ಬಿಡ್ಲೇ ಇಲ್ಲ. ಟ್ರಾವಿಸ್ ಹೆಡ್ 30 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೂ 8 ಸಿಕ್ಸರ್ಗಳ ಸಹಿತ 89 ರನ್ಗಳನ್ನು ಚುಚ್ಚಿದ್ರು. ಮತ್ತೊಂದು ಕಡೆ ಅಭಿಷೇಕ್ ಶರ್ಮಾ ಕೂಡ ತಾನೇನ್ ಕಮ್ಮಿ ಅನ್ನೋ ರೀತಿ 28 ಎಸೆತಗಳಲ್ಲಿ 8 ಬೌಂಡ್ರಿ ಹಾಗೂ 6 ಸಿಕ್ಸರ್ಗಳ ಸಹಿತ ಅಜೇಯ 75 ರನ್ ಗಳಿಸಿದ್ರು. ಇವರಿಬ್ರು 16 ಬೌಂಡ್ರಿ ಹಾಗೂ 14 ಸಿಕ್ಸರ್ಗಳನ್ನ ಬಾರಿಸಿದ್ರು. ಲಕ್ನೋ ಬೌಲರ್ಗಳಿಗೆ ಒಂದೇ ಒಂದು ವಿಕೆಟ್ ಕೂಡ ಕಬಳಿಸೋಕೆ ಅವಕಾಶ ಕೊಡಲೇ ಇಲ್ಲ. ಹೀಗಾಗಿ ಜಸ್ಟ್ 10 ಓವರ್ಗಳಿಗೆ ಇನ್ನೂ 2 ಎಸೆತಗಳು ಬಾಕಿ ಇರುವಂತೆಯೇ ಹೈದರಾಬಾದ್ 167 ರನ್ ಗಳಿಸಿ ವಿಶ್ವ ದಾಖಲೆ ಬರೆಯಿತು. ಇನ್ನೊಂದು ವಿಶೇಷ ಅಂದ್ರೆ SRH 10 ಓವರ್ಗಳಲ್ಲಿ ಹೆಚ್ಚು ರನ್ ಗಳಿಸಿದ ಮೊದಲ 3 ದಾಖಲೆಯನ್ನ ತನ್ನ ಹೆಸರಲ್ಲೇ ಬರೆದುಕೊಂಡಿದೆ. ಅಲ್ಲದೆ 2024ರ ಆವೃತ್ತಿಯಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಹಲವು ವಿಶ್ವ ದಾಖಲೆಗಳನ್ನು ನಿರ್ಮಿಸಿದೆ. ಇದೇ ಆವೃತ್ತಿಯಲ್ಲಿ ಹೈದರಾಬಾದ್ ತಂಡ 287 ರನ್ ಸಿಡಿಸುವ ಮೂಲಕ IPLನ ಗರಿಷ್ಠ ಮೊತ್ತ ದಾಖಲಿಸಿದೆ. IPLನಲ್ಲಿ ಮಾತ್ರವಲ್ಲ T20 ಕ್ರಿಕೆಟ್ನಲ್ಲೇ ಇದು ವಿಶ್ವ ದಾಖಲೆಯಾಗಿದೆ. ಎರಡನೇ ಗರಿಷ್ಠ ಮೊತ್ತ 277 ಕೂಡ ಹೈದರಾಬಾದ್ ಹೆಸರಿನಲ್ಲಿದೆ. ಈ ಗೆಲುವಿನೊಂದಿಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ 6ನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ. ಆದರೆ ಈ ಪಂದ್ಯದ ಫಲಿತಾಂಶದ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ಪ್ಲೇ ಆಫ್ ತಲುಪುವ ಕನಸು ಅಧಿಕೃತವಾಗಿ ಭಗ್ನಗೊಂಡಿದೆ. ಮುಂಬೈ ಇಂಡಿಯನ್ಸ್ ತಂಡ ಇದುವರೆಗೆ 12 ಪಂದ್ಯಗಳನ್ನು ಆಡಿದ್ದು 4 ಗೆಲುವು ಹಾಗೂ 8 ಸೋಲಿನೊಂದಿಗೆ ಕೇವಲ 8 ಅಂಕಗಳನ್ನು ತನ್ನ ಖಾತೆಯಲ್ಲಿ ಇಟ್ಟುಕೊಂಡಿದೆ. ಮುಂಬೈ ಉಳಿದಿರುವ ಇನ್ನೆರಡು ಪಂದ್ಯಗಳನ್ನು ಗೆದ್ದರೂ ಕೂಡ ಅದರ ಬಳಿ ಕೇವಲ 12 ಅಂಕಗಳು ಮಾತ್ರ ಇರಲಿವೆ. ಮತ್ತೊಂದು ಕಡೆ CSK, ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ತಂಡಗಳು ಈಗಾಗಲೇ 12 ಅಂಕ ಕಲೆ ಹಾಕಿ ಪ್ಲೇ ಆಫ್ ರೇಸ್ನಲ್ಲಿ ಪೈಪೋಟಿಯಲ್ಲಿವೆ. ಚೆನ್ನೈ ತಂಡಕ್ಕೆ ಇನ್ನೂ 3 ಪಂದ್ಯ ಬಾಕಿ ಇದ್ದು ಡೆಲ್ಲಿ ಹಾಗೂ ಲಕ್ನೋಗೆ ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಇದರಲ್ಲಿ ಈ 3 ತಂಡಗಳು ಒಂದೇ ಒಂದು ಗೆಲುವು ದಾಖಲಿಸಿದ್ರೆ 14 ಅಂಕ ಸಂಪಾದನೆ ಮಾಡಿದಂತಾಗುತ್ತೆ. ಆರ್ಸಿಬಿ, ಪಂಜಾಬ್, ಗುಜರಾತ್ ಪ್ಲೇ ಆಫ್ ಹಾದಿ ಸುಗಮವಲ್ಲದೇ ಇದ್ರೂ ಈ 3 ತಂಡಗಳು ಪ್ಲೇ ಆಫ್ ರೇಸ್ನಿಂದ ಇನ್ನೂ ಕೂಡ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಆರ್ಸಿಬಿ ಮುಂದಿನ 3 ಮ್ಯಾಚ್ಗಳನ್ನು ಉತ್ತಮ ರನ್ ರೇಟ್ನೊಂದಿಗೆ ಆಡಿದ್ರೆ ಒಂದು ಚಾನ್ಸ್ ಇರಲಿದೆ. ಹಾಗೆ ಈಗಾಗಲೇ 12 ಅಂಕ ಸಂಪಾದನೆ ಮಾಡಿರುವ ಚೆನ್ನೈ, ಡೆಲ್ಲಿ, ಲಕ್ನೋ ಉಳಿದ ಪಂದ್ಯಗಳನ್ನು ಸೋತರೆ ಮಾತ್ರ ಅದು ಬೆಂಗಳೂರು ಟೀಮ್ ಹಾದಿಯನ್ನು ಸುಗಮಗೊಳಿಸಲಿದೆ. ಸದ್ಯ ಕಳೆದ 3 ಪಂದ್ಯಗಳಿಂದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಆರ್ಸಿಬಿ ಪರಾಕ್ರಮ ತೋರ್ತಾ ಇದೆ.
ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ, ಡುಪ್ಲೆಸಿಸ್, ವಿಲ್ ಜಾಕ್ಸ್, ರಜತ್ ಪಾಟಿದಾರ್ ಮತ್ತು ಬೌಲಿಂಗ್ನಲ್ಲಿ ಸಿರಾಜ್, ಯಶ್ ದಯಾಳ್, ವಿಜಯ್ ಕುಮಾರ್ ಫಾರ್ಮ್ ಮುಂದುವರಿಸಿದ್ರೆ ಪಂಜಾಬ್ ವಿರುದ್ಧವೂ ಕೂಡ ಜಯ ಸಾಧಿಸುವುದು ಪಕ್ಕ. ಹ್ಯಾಟ್ರಿಕ್ ಜಯ ಸಾಧಿಸಿರುವ ಆರ್ಸಿಬಿ ಸತತ 4ನೇ ಗೆಲುವಿನ ಮೇಲೆ ಕಣ್ಣಿಟ್ಟಿದೆ. ಅಭಿಮಾನಿಗಳು ಸಹ ಇದೇ ಗೆಲುವನ್ನು ಎದುರು ನೋಡ್ತಾ ಇದ್ದಾರೆ. ಆರ್ಸಿಬಿ ಪ್ಲೇ ಆಫ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.